ಆಸ್ಪತ್ರೆಯ ಏಳ್ಗೆಗೆ ಖಾಸಗಿ ಉದ್ಯಮದವರು ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಶಾಸಕ ಎ ಮಂಜು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಶನಿವಾರದಂದು ನಡೆದ 3ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗೈರಾಗಿದ್ದು ನಗರಸಭೆ ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಗಮನ ಹರಿಸಿ, ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೂಡಲೇ ಗಮನಿಸಬೇಕು. ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ವಿಶ್ವಾಸ ಹಾಳಾಗಬಾರದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋ ಸೌಲಭ್ಯ ಎಲ್ಲಿಯೂ ಇಲ್ಲ. ಇದು ಜನರಿಗೆ ಉಪಯೋಗ ಆಗಬೇಕು ಎಂದು ಗರಂ ಪ್ರಸಂಗ ನಡೆಯಿತು. ಇದೇ ವೇಳೆ ಕೆಡಿಪಿ ಸಭೆಗೆ ಬಾರದ ನಗರಸಭೆ ಆಯುಕ್ತರ ವಿರುದ್ಧ ಸಚಿವರು ಗರಂ ಆದರು. ನಗರಸಭೆ ಆಯುಕ್ತರಾಗಿ ಪ್ರಭಾರಿ ಜವಾಬ್ದಾರಿ ಹೊಂದಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ಉಡಸಭೆ ಇದೆ ಎಂದು ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ನಗರಸಭೆ ಇಂಜಿನಿಯರ್ ಮಾಹಿತಿ ನೀಡಿದರು. ಇದನ್ನು ಕೇಳಿ ಸಿಟ್ಟಾದ ಸಚಿವರು ಅವರಿಗೆ ಕೆಡಿಪಿ ಸಭೆ ಮುಖ್ಯವೋ ಅವರ ಸಭೆ ಮುಖ್ಯವೋ, ಕೂಡಲೇ ಅವರನ್ನು ಸಭೆಗೆ ಬರಲು ಹೇಳಿ ಎಂದು ಸೂಚಿಸಿದರು. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆದು ಪ್ರಭಾರಿ ಡಿಡಿಪಿಐ ಅವರಿಗೆ ಪ್ರಶ್ನೆ ಮಾಡಿದರು. ನಾನು ಪ್ರಭಾರಿಯಾಗಿ ಬಂದು 3 ತಿಂಗಳಾಗಿದೆ ಎಂದಾಗ ಸಚಿವರು ಮಾತನಾಡಿ ಡಿಡಿಪಿಐ ಎಲ್ಲಿದ್ದಾರೆ ಎಂದು ಪ್ರಶ್ನೆ ಮಾಡಿದಾಗ ಪಕ್ಕದಲ್ಲೇ ಇದ್ದ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಡ್ರಾಪ್ ಆದ ಬಗ್ಗೆ ಮೆಲ್ಲಗೆ ಹೇಳಿದ ವೇಳೆ ಸಚಿವರಿಗೆ ಮುಜುಗರ ಉಂಟು ಮಾಡಿತು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ಸಿಗಬೇಕು. ಕೆಲ ಶಾಲೆಗಳ ಕಟ್ಟಡ ಶಿಥಿಲವಾಗಿ ಕೂರಲು ಭಯಪಡುವ ಸ್ಥಿತಿ ಇದೆ. ಹೀಗಾದರೆ ಪೋಷಕರು ಮಕ್ಕಳು ಭಯಪಡುವ ವಾತಾವರಣ ನಿರ್ಮಾಣ ಆಗಲಿದೆ. ಹಾಗಾಗಿ ಅಧ್ಯಕ್ಷತೆ ಮೇಲೆ ಕಟ್ಟಡ ದುರಸ್ತಿ ಮಾಡಿ ಎಂದು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಹಾಗೆ ಕುಡಿಯುವ ನೀರು, ಶೌಚಾಲಯ ಸ್ವಚ್ಛತೆ ಬಗ್ಗೆಯೂ ಗಮನ ಹರಿಸಬೇಕು. ಮುಂದಿನ ಬಾರಿ ಸಭೆ ಮಾಡಿದಾಗ ಈ ಬಗ್ಗೆ ನಾನೇ ಪ್ರತ್ಯೇಕವಾಗಿ ಕೇಳುವೆ. ಶಾಲೆಗಳ ಪರಿಸ್ಥಿತಿ ಸುಧಾರಿಸಬೇಕು ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಇತರ ಯಾವುದೇ ಕೆಲಸ ಮಾಡಲು ಆಗದಿದ್ದರೂ ಪರವಾಗಿಲ್ಲ, ಮೊದಲು ಶಾಲೆ ದುರಸ್ತಿ ಮಾಡಿಸಿ. ಬಾಗೇಶಪುರದಲ್ಲಿ ಸಂಪೂರ್ಣ ಹಾಳಾಗಿರುವ ಶಾಲಾ ಕಟ್ಟಡ ಓಪನ್ ಇದೆ. ನಮ್ಮ ತಾಲೂಕಿನಲ್ಲಿ 250 ಶಾಲಾ ಕಟ್ಟಡ ತೆರವು ಮಾಡಬೇಕು. ಕಟ್ಟಡ ಕೊರತೆ ಇದ್ದರೆ ಇರುವ ಕಟ್ಟಡದಲ್ಲಿ ಪಾಠ ಮಾಡಿ ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕು ಪಂಚಾಯತ್ ಇಒ, ಬಿಇಒ, ಡಿಸಿಪಿಐ, ಎಇ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಸರ್ಕಾರಿ ಶಾಲೆಗಳ ಕಟ್ಟಡ ಸಮಸ್ಯೆ ಬಗ್ಗೆ ಬಂದಿರುವ ದೂರುಗಳನ್ನು ಪರಿಶೀಲನೆ ನಡೆಸಬೇಕು. ಸ್ಥಳ ಪರಿಶೀಲನೆ ನಡೆಸಿ ಅಲ್ಲೇ ನಿರ್ಧಾರ ಮಾಡಬೇಕು. ರಿಪೇರಿ ಮಾಡಬಹುದಾ ಅಥವಾ ಇಲ್ಲವಾ ಎಂದು ತೀರ್ಮಾನಿಸಿ ತೆರವು ಮಾಡದಿರುವುದು ತುರ್ತು ಕ್ರಮಕ್ಕೆ ಮುಂದಾಗಿ ಎಂದು ಸೂಚಿಸಿದರು. ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ತುರ್ತು ಪರಿಶೀಲನೆಗೆ ಸಚಿವರು ಕೆಡಿಪಿ ಸಭೆಯಲ್ಲಿ ಸಮಿತಿ ನೇಮಿಸಿದರು. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ಗಂಭೀರ ಚರ್ಚೆ ನಡೆದ ಬಳಿಕ ತುರ್ತಾಗಿ ಸಮಿತಿ ರಚನೆ ಮಾಡಿ ಇದರಲ್ಲಿ ಇರುವವರು ಶೀಘ್ರವೇ ಕಾರ್ಯೋನ್ಮುಖರಾಗಿ ಎಂದು ತಾಕೀತು ಮಾಡಿದರು. ಶನಿವಾರ ನಡೆದ ಕೆಡಿಪಿ ಸಭೆಗೆ ಶಾಸಕ ಎಚ್ಪಿ ಸ್ವರೂಪ್ ಹಾಗೂ ಸಿಎನ್ ಬಾಲಕೃಷ್ಣ ಒಟ್ಟಿಗೆ ಒಂದೇ ಬಣ್ಣದ ಶರ್ಟ್ ಹಾಕಿಕೊಂಡು ಆಗಮಿಸುತ್ತಿದ್ದಂತೆ ಸಚಿವ ರಾಜಣ್ಣ ಅವರು ಇಬ್ಬರು ಒಟ್ಟಿಗೆ ಬಂದ್ರ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಇಲ್ಲ, ಬೇರೆ ಬೇರೆ ಬಂದಿದ್ದೇವೆ ಎಂದರು. ಆದರೆ ಇಬ್ಬರು ಒಂದೇ ತರದ ಶರ್ಟ್ ಧರಿಸಿದ್ದನ್ನು ಗಮನಿಸಿದ ಸಚಿವರು, ಒಂದೇ ತರದ ಶರ್ಟ್ ಹಾಕಿಕೊಂಡು ಬಂದಿದ್ದಿರಲ್ಲ, ಅದಕ್ಕೆ ಕೇಳಿದೆ ಎಂದು ಹಾಸ್ಯವಾಗಿ ಮಾತನಾಡಿದರು. ನಂತರ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಕೂಡ ಹಾಸ್ಯವಾಗಿ ಮಾತನಾಡುತ್ತಾ ಸಚಿವ ರಾಜಣ್ಣ ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮುಂದುವರಿಯುವಂತೆ ಮನವಿ ಮಾಡಿದರು. ಮಾಧ್ಯಮಗಳಲ್ಲಿ ನೀವು ಬದಲಾಗುತ್ತಾರೆ ಅಂತ ಸುದ್ದಿ ಬರುತ್ತಿದೆ. ನೀವೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೆ ಕೆಲಸಗಳಾಗುತ್ತವೆ ಎಂದು ಅವರು ಹೇಳಿದರು. ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಕೆಎನ್ ರಾಜಣ್ಣ, ನಾನು ಹಾಸನ ಬೇಡ ಎಂದು ಬರೆದುಕೊಟ್ಟು 1.5 ತಿಂಗಳಾಗಿದೆ ಎಂದರು. ಇದನ್ನು ಕೇಳಿದ ಶಾಸಕ ಬಾಲಕೃಷ್ಣ, ನಮ್ಮ ಜಿಲ್ಲೆಯಲ್ಲಿ ನೀವೇ ಮುಂದುವರಿಯಿರಿ, ನಿಮ್ಮ ಸಹಕಾರದಿಂದ ಜಿಲ್ಲೆಯ ಜನರಿಗೆ ಅನುಕೂಲ ಆಗುತ್ತೆ, ನೀವೇ ಮುಂದುವರಿಯಿರಿ ಎಂದು ವಿಶ್ವಾಸದಲ್ಲಿ ಹೇಳಿದರು. ಈ ಬಗ್ಗೆ ಸಚಿವ ರಾಜಣ್ಣ ಸ್ಪಷ್ಟನೆ ನೀಡುತ್ತಾ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಬರೆದುಕೊಟ್ಟಿದ್ದೇನೆ ಎಂದು ಉತ್ತರಿಸಿದರು. ನೀವು ಡಿಡಿಪಿ ಮತ್ತೆ ತಾಲೂಕು ಪಂಚಾಯತ್ ಇಒ ಮತ್ತೆ ಬಿಇಒ ನೀವು ಮತ್ತೆ ಡಿಡಿಪಿ ಮತ್ತೆ ಅಲ್ಲಿನ ಎಡಬಲ್ ಇಷ್ಟು ಜನರನ್ನು ಒಂದು ಟೀಮ್ ಮಾಡಿಕೊಂಡು ನಿಮ್ಮ ಅಧ್ಯಕ್ಷತೆಯಲ್ಲಿ ಅವರೆಲ್ಲ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ನೀವು ಎಲ್ಲೆಲ್ಲಿ ಈ ತರ ದೂರುಗಳು ಬಂದಿದೆ, ದೂರಕ್ಕೆ ಬಂದಾಗ ನೀವು ಅಲ್ಲೇ ನೋಡಿ, ನೀವು ಅಲ್ಲೇ ಡಿಸಿಷನ್ ತಗೊಳ್ಳಿ. ನೀವು ತಾಂತ್ರಿಕ ವರದಿ ತರಿಸ್ತೀನಿ, ಅದು ಡಿಲಾಬ್ರೇಟೆಡ್ ಕಂಡೀಷನ್ ಅಲ್ಲಿ ಇದೆಯಾ ಇಲ್ವಾ, ಡಿಮಾಲಿಷನ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋ ತೀರ್ಮಾನ ತಗೊಳ್ಳೋದು ಬದಲಾಗಿ ನೀವೇ ಸೈಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೇ ಒಂದು ಪ್ರೊಸೀಡಿಂಗ್ಸ್ ಹಾಕೊಂಡು ನೀವು ಅದನ್ನ ಇಫ್ ಇಟ್ ಈಸ್ ರಿಪೇರಬಲ್, ಓಕೆ, ರಿಪೇರಿ ಏನ್ ಬೇಕೋ ಕ್ರಮ ತಗೊಳ್ಳಿ. ಇವನಲ್ಲಿ ತಾಲೂಕ್ ಪಂಚಾಯತ್ ದುಡ್ಡು ಇರ್ತದೆ ಅಥವಾ NREG ನಲ್ಲಿ ಯಾವ್ದಾದ್ರು ಲಿಫ್ಟ್ ಮಾಡಬಹುದು ಅಥವಾ ನಿಮ್ಮಲ್ಲಿ ಇದೆ. ಒಂದ್ ಪಕ್ಷ ಅದು ರಿಪೇರಿ ಮಾಡಿದ್ರು ಕೂಡ ಕಂಡೀಷನ್ ಬರೋದಿಲ್ಲ ಅಂದ್ರೆ ನೀವು ಅಲ್ಲೇ ಕೂತ್ಕೊಂಡು ತಾಂತ್ರಿಕ ವರದಿ ಅವು ಇವೆಲ್ಲ ಬಿಟ್ಟು ಅಲ್ಲಿ ನೀವು ಡಿಸಿಷನ್ ತಗೊಂಡು ಪ್ರೊಸೀಡಿಂಗ್ಸ್ ಹಾಕಿ, ಇದು ನಾವೇ ಖುದ್ದ ಸ್ವಯಂ ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಇದು ಈ ತರ ವರ್ಸ್ ಕಂಡೀಷನ್ ಏನಿದೆ ಇದನ್ನು ತತ್ಕ್ಷಣದಲ್ಲಿ ಡಿಮಾಲಿಷನ್ ಮಾಡೋದು ಒಳ್ಳೇದು ಅಂತ ಹೇಳಿ ತೀರ್ಮಾನ ತಗೊಂಡು ಡಿಮಾಲಿಷನ್ ಮಾಡೋದು ತೀರ್ಮಾನ ತಗೊಳ್ಳಿ. ಅದನ್ನು ಡಿಮಾಲಿಷನ್ ಮಾಡಿದ್ರೆ ಒಂದು ಹೊಸ ಬಿಲ್ಡಿಂಗ್ ಅವಶ್ಯಕತೆ ಇದ್ರೆ ಕಟ್ಟಿ ಇರುತ್ತೆ,
ಎರಡನೇ ಅಂಶ, ಶಾಲೆಗಳಲ್ಲಿ ಸುಳ್ಳು ಅಟೆಂಡೆನ್ಸ್ ಬರ್ಕೋತಾರೆ. ನಾಟ್ ಓನ್ಲಿ ಗವರ್ಮೆಂಟ್ ಸ್ಕೂಲ್, ಏಡೆಡ್ ಸ್ಕೂಲಲ್ಲೂ ಕೂಡ. ಏಡೆಡ್ ಸ್ಕೂಲಲ್ಲಿ ಎಷ್ಟು ಜನ ಇರ್ಬೇಕು ಮಿನಿಮಮ್ ಸ್ಟ್ರೆಂತ್? 25 ಇರ್ಬೇಕು ಸರ್. 25 ಇರ್ಬೇಕು. ಒಂದು ಸೆಕ್ಷನ್ ಎಷ್ಟು ಕಡೆ ಇದ್ದಾರೆ ಸರ್? ಅದು ಈ ಸಲಕ್ಕೆ ಏನ್ ಮಾಡಿದ್ರೆ ಸರ್ಕಾರದ ತೀರ್ಮಾನ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಾಟೀಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.